ಗಾಯ್ಸ್ ಫೈನಲಿ ಇಳ್ಕೊಂಡಿದ್ದೀನಿ. ಇವಾಗ ತಿರುಪತಿಯಲ್ಲಿದ್ದೀನಿ. ಇವಾಗ ಇಳ್ಕೊಂಡು ಹೋಗ್ಬೇಕು. ಗಾಯ್ಸ್ ಟೈಮ್ ಜಾಸ್ತಿ ಆಗಿಲ್ಲ ಇನ್ನೂ. ನೋಡಿದ್ರೆ 3:30. ನಾನೇ ತಲೆ ಕೆಡಿಸ್ಕೊಂಡು ಏನಪ್ಪ ಇದು ಟೈಮ್ ಆಗಿಲ್ಲ ಅಂತ. ಗಾಯ್ಸ್ ಟ್ರೈನ್ ಬಂದು ನಿಂತಿದೆ, ಇನ್ನೂ ಮಲಗಿದ್ದೀನಿ. ಯಾರು ಎಬ್ಬರಿಸಿಲ್ಲ ಗೈಸ್. ಯಾರು ಎಬ್ಬರ್ಸಾಗ ನಾನು ಒಬ್ಬನೇ ಬಂದಿರೋದು. ಯಾರು ಎಬ್ಬರಿಸ್ತಾರೆ ಹೇಳಿ ಗಾಯ್ಸ್. ಇಲ್ಲಿಂದ ಡೈರೆಕ್ಟಾಗಿ ಸಿಗ್ತವೆ, ನೀವು ಹೋಗ್ಬೋದು. ನೋಡಿ ಬಸ್ಗಳೆಲ್ಲ ಇರ್ತವೆ. ಇಲ್ಲಿಂದ ಒಂದು 1/2 hour ಜರ್ನಿ ಇರುತ್ತೆ ಗಾಯ್ಸ್. ಅಲ್ಲಿ ನೋಡ್ತಾ ಇದ್ದೀರಲ್ಲ, ಅಲ್ಲಿ ರೂಮ್ ಎಲ್ಲ ತೊಗೊಬೋದು ಹೇಗಿದ್ದೆ ಬಂದರೆ. ನನಗಂತೂ ನಗು ಬರ್ತಾಯಿದೆ ಇವಾಗ. ಇನ್ನು 10 ನಿಮಿಷ ಆದರೆ ತಲೆಯಲ್ಲಿ ಬಂದಿರೋದು ನಮ್ಮ ಅಂದ್ಬಿಟ್ಟು. ಈಗ ಕೂದಲಿರಲ್ವಲ್ಲ ಗಾಯ್ಸ್, ಏನು ಮಾಡೋದು? ಯಪ್ಪ ಕೊಡೋದು. ನನಗೆ ಇನ್ನೊಂದು ತಿರುಪತಿಲಿ ಇಷ್ಟ ಆಗಿದೆ ಏನು ಅಂದರೆ, ಇಲ್ಲಿ ಸಖತ್ತು ಕ್ಲೀನ್ ಇರುತ್ತೆ ಗೈಸ್. ನೋಡಿ, ಇಲ್ಲಿ ಬೇಕಾದ್ರೆ ಅನ್ನ ತಿನ್ಬಿಡ್ಬೋದು ಹಾಕ್ಕೊಂಡು ರೋಡ್ ಮೇಲೇ, ಅಷ್ಟು ಕ್ಲೀನ್ ಇರುತ್ತೆ ಗೈಸ್. ನಂಗೆ ಫಸ್ಟ್ ಆಫ್ ಆಲ್ ಸಖತ್ತು ಇಷ್ಟ ಆಯಿತು ಇಲ್ಲಿಗೆ ಬಂದಾಗ. ನಾನಿಷ್ಟು ಕ್ಲೀನ್ ಸಿಟಿ ನೋಡಿದ್ದೆ ಫಸ್ಟು ತಿರುಪತಿ ಗೈಸ್. ಆದರೆ ಟ್ಯಾಕ್ಸ್ ಮಾತ್ರ ಸಿಕ್ಕಾಪಟ್ಟೆ ಇದೆ ಬಿಡಿ, ನೀವು ತಲೆನೂ ಕೆಡಿಸ್ಕೊಬೇಕು, ಅಷ್ಟೊಂದು ಟ್ಯಾಕ್ಸ್ ಇರುತ್ತೆ ಇಲ್ಲಿ. ಸಖತ್ತು ಟ್ಯಾಕ್ಸ್ ಗೈಸ್. ಬರೀ 18 ಕಿಲೋಮೀಟ್ರ್ ಏನೋ ಇದೆ ರೈಲ್ವೆ ಸ್ಟೇಷನಿಂದ. ಅಷ್ಟಕ್ಕೇನೋ 90 ರೂಪೀಸ್ ತೊಗೊಂಡ್ರು. ನನಗೆ ಖರ್ಚು ಮಾಡಿದ್ದು ಅಯ್ಯೋ ಅನ್ನಿಸಲ್ಲ. ಆದರೆ ಇಷ್ಟೊಂದು ರೈಟಾ ಅಂತ ನನಗೆ ಕೇಳಿ ಶಾಕ್ ಆಯ್ತು ಅಷ್ಟೇ. ನಾವು ಫಸ್ಟ್ ಟೈಮ್ ಬಂದಾಗ ಮೆಟ್ಲು ಹತ್ಕೊಂಡ್ಬಿಟ್ಟು ಬಂದಿದ್ದು, ಅರ್ಧೋಗ್ಬಿಟ್ಟಿತ್ತು ನಮ್ಮದು ಬರೋ ಅಷ್ಟರೊಳಗೆ ಚಡ್ಡಿ. ಇವಾಗ ಗುಂಡು ಮಾಡಿಸ್ಕೊಂಡು ದರ್ಶನಕ್ಕೆ ಹೋಗಬೇಕು. ನಂಗೆ ಸರಿಯಾಗಿ ಗೊತ್ತಿಲ್ಲ, ಇದು ಸೆಕೆಂಡ್ ಟೈಮ್ ಬಂದಿರೋದು. ಅಷ್ಟೊಂದು ಗೊತ್ತಿಲ್ಲ, ಒಂದು ಮಟ್ಟಿಗೆ ಗೊತ್ತು. ಇದಾದ ಗಲ್ಲಿ ಒಳಗೆ ಹೋಗುವಂತ ಇಟ್ಟಿದ್ರು. ಎಲ್ಕೂದ್ರು ಜಗಳ ಮಾಡೋದು ಬಿಡ್ತಲ್ಲ ಗೈಸ್. ಇನ್ನೂ ಜಗಳ ಮಾಡ್ತವ್ರೆ ಗೈಸ್ ಕುಂಬಿಟ್ಟು. ನನಗೆ ಫ್ರೀ ಅನಿಸ್ತಿರೋದೇನು ಅಂದರೆ, ಜಾಸ್ತಿ ಲಗೇಜ್ ಎತ್ಕೊಂಡ್ಬಂದಿಲ್ಲ, ಹಾಗಾಗಿ ಫ್ರೀ ಆಗಿದೆ. ಅದಂತ ಇನ್ನೊಂದೇನು ಅಂದರೆ, ಫಸ್ಟ್ ಆಫ್ ಆಲ್ ಇನ್ನೊಬ್ರನ್ನ ಏನೋ ಕರ್ಕೊಂಡು ಬಂದಿಲ್ಲ, ಖುಷಿ ವಿಚಾರ ಅಂದರೆ.
ನಾನು ಯಾವಾಗ ಹೋದ್ರೂ ಟೆನ್ಷನ್ ಇಲ್ಲ, ಏನೇ ಆದರೂ ಟೆನ್ಷನ್ ಇಲ್ಲ. ಯಾರನ್ನ ಕರ್ಕೊಂಬಂದ್ಬಿಟ್ರೆ ಎಷ್ಟು ಶೋಟೇ ಕೊಡ್ತಾರೆ ಗೈಸ್. ಏನಕ್ಕೆ ಬೇಕು ಹೇಳಿ? ನಾನು ಚಪ್ಪಲ್ ಇಲ್ಲೇ ಬಿಟ್ಟಿದ್ದೀನಿ. ಎಲ್ಲರಿಗಿಂತ ನನ್ನ ಚಪ್ಪಲಿ ಚೆನ್ನಾಗಿ ಕಾಣಿಸ್ತಿರೋದು. ಬ್ರ್ಯಾಂಡೆಡ್ ಬೇರೆ, ಯಾರು ತಗೋಬಿಟ್ರೆ ಕಷ್ಟ ಗೈಸ್. ನೋಡಿ, ಒಂದು ಬ್ಲೇಡ್ ಕೊಟ್ಟಿದ್ದಾರೆ ಮತ್ತು ಒಂದು ಬಿಲ್ ಕೊಟ್ಟಿದ್ದಾರೆ. ಟ್ಯಾಪ್ ತೆಗೆದ್ರೆ ಕಾಣಿಸ್ತದೆ. ಅಚ್ಚಪ್ಸ್ಕೊಂಡು ಟ್ಯಾಪು ನೋಡಿ. ಫೈನಲಿ ಇಲ್ಲಿವರೆಗೂ ನಡ್ಕೊಂಡು ಬಂದಿದ್ದೀನಿ. ಒಂದು ಅರ್ಧ ಕಿಲೋಮೀಟ್ರ್ ನಡ್ಕೊಂಡು ಬಂದಿದ್ದೀನಿ. ಇಲ್ಲಿಂದ ಮುಂದೆ ಹೋಗ್ಬೇಕು ಪುರಿ ದರ್ಶನಕ್ಕೆ. ನಾವೇನು ಟಿಕೆಟ್ ಏನು ತೊಗೊಂಡಿಲ್ಲ, ಅದಕ್ಕೋಸ್ಕರ. ಇಲ್ಲಿಂದ ಜನ ಹೋಗ್ತಿದ್ದಾರೆ. ಮತ್ತು ನಾವು ಅಲ್ಲಿಂದ ಇಲ್ಲಿಗೆ ಬರ್ಬೇಕು ಗೈಸ್. ಇದು ಫ್ರೀ ದರ್ಶನಕ್ಕೆ ಆಲ್ಮೋಸ್ಟ್ ಒಂದು 5-6 ಕಿಲೋಮೀಟ್ರ್ ನಡಿಬೇಕು. ಅದು ಎಲ್ಲಿಗೆ ಹೋಗಿ ಅಲ್ಲಿಗೆ ಬರುತ್ತೆ. ಆದರೂ ಸುಮ್ಮನೆ ನಡೀತಾನೆ ಇರಬೇಕು. చంద్రశేఖర్ గారు, విఠల్ గారు, కర్నూలు శ్రీవారి ఆలయంలో ఉన్న ప్రసార కేంద్రం వద్ద నుండి లక్ష్మీదేవి గారిని కలుసుకోవచ్చు. ಇವರು ನಮಗೆ ಇಲ್ಲೇ ತಿರುಪತಿಲಿ ಪರಿಚಯ ಆದರು ಅಣ್ಣ. ನಾವು ಮತ್ತು ಇನ್ನೊಬ್ಬ ಪರಿಚಯ ಆಗಿದ್ದ ಗೈಸ್. ಅವನು ಊಟಕ್ಕೆ ಕರೆದು ಅವ್ನು ಬರಲಿಲ್ಲ. ನಾನು ಅಣ್ಣ ಇವಾಗ ಹೋಗ್ತಾಯಿದ್ವಿ. ನಾನು ಚಪ್ಪಲಿ ಬಿಟ್ಟು ಬಂದೀನಿ ಗೈಸ್. ಹಂಗಾಗಿ ಕರ್ಕೊಂಡು ಹೋಗ್ತಾಯಿದ್ದೀನಿ ಅಣ್ಣನು. ಅಣ್ಣ ಅವರ್ ಯು ಐ ಆಮ್ ಫೈನ್ ಗೈಸ್. ಅವರೇ ಊಟಕ್ಕೆ ಕರ್ಕೊಂಡು ಹೋಗಿದ್ರು. ಇವಾಗ ಊಟ ಮಾಡಿಕೊಂಡು ಇವಾಗ ಚಪ್ಪಲಿ ಉಟ್ಕೊಂಡು ಹೋಗ್ತಿದ್ದೀವಿ. ಅಪ್ಡೇಟ್ ಕೊಡ್ತಾ ಇರ್ತೀನಿ ಗೈಸ್.